ಗಮ ಪ ದ ಪ ಮ ಸ ಪ ದ ಪ ಮ ಗ ಗಮ ಪ ಮ ಮ. ಒಡಲಲ್ಲಿ ನೆನೆಸು ಬದುಕನ್ನು ಹರಸು ನಿನ್ನಯ ಸ್ವೀಕಾರಕ್ಕೆ ನಿನ್ನಯ ಸ್ವೀಕಾರಕ್ಕೆ ದೇವಾನ ಬಂದಿವೆ ನಿನ್ನಯ ಬಲಿಪೀಠಕ್ಕೆ ಒಡಲಲ್ಲಿ ನೆಲೆಸು ಬದುಕನ್ನು ಹರಸು ನಿನ್ನಯ ಸ್ವೀಕಾರಕ್ಕೆ ನಿನ್ನಯ ಸ್ವೀಕಾರಕ್ಕೆ. ಜೀವದ ಉಸಿರು ಆಳಿನ ಹಸಿರು ಪ್ರಭು ನಿನ್ನ ಸೇವೆಗೆ ಮುಡಿಪಾಗಲಿ ಪರಸೇವೆಯಲ್ಲಿ ಸುಖವನ್ನು ಕಾಣ ಸಾರ್ಥಕ ಬದುಕು ಹಸನಾಗಲಿ. ಜೀವದ ಉಸಿರು ಬಾಳಿನ ಹಸಿರು ಪ್ರಭು ನಿನ್ನ ಸೇವೆಗೆ ಮುಡಿಪಾಗಲಿ ಪರಸೇವೆಯಲ್ಲಿ ಸುಖವನ್ನು ಕಾಣುವ ಸಾರ್ಥಕ ಬದುಕು ಹಸನಾಗಲಿ. ಜೊತೆ ನೀನಿರೇ ನಾನನ್ಯನು ಬೇರೇನನು ನಾ ಕೇಳೆನು. ದೇವಾನ ಬಂದಿದೆ ನಿನ್ನಯ ಬಲಿಪೀಠಕ್ಕೆ ಒಡಲಲ್ಲಿ ನೆಲೆಸು ಬದುಕನ್ನು ಹರಸು ನಿನ್ನಯ ಸ್ವೀಕಾರಕ್ಕೆ ನಿನ್ನಯ ಸ್ವೀಕಾರಕ್ಕೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಶಾಂತಿ ನಿಮ್ಮೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಇಂದು ನಾವೆಲ್ಲರೂ ಈ ಪುಣ್ಯ ಕ್ಷೇತ್ರದ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಈ ಪುಣ್ಯ ಕ್ಷೇತ್ರದ ಹಬ್ಬ ಎನ್ನುವಾಗ ತಂಡೋಪತಂಡವಾಗಿ ಜನರು ಈ ಪುಣ್ಯ ಕ್ಷೇತ್ರಕ್ಕೆ ಬರುವಾಗ ಇಲ್ಲಿ ನಾವು ವಿಶೇಷವಾದ ರೀತಿಯಲ್ಲಿ ಒಂದು ಕುಟುಂಬದ ಹಬ್ಬವನ್ನು ಆಚರಿಸುತ್ತೇವೆ. ನಮ್ಮ ವಿಶ್ವಾಸದ ಹಬ್ಬವನ್ನು ನಾವು ಆಚರಿಸುತ್ತೇವೆ. ನಮ್ಮ ವಿಶೇಷವಾದ ಎಲ್ಲ ರೀತಿಯ ಅಭ್ಯಾಸಗಳೇ ಆಗ್ಬಹುದು, ವಾತಾವರಣಗಳೇ ಆಗ್ಬಹುದು, ಎಲ್ಲವನ್ನೂ ವಿಶೇಷವಾದ ರೀತಿಯಲ್ಲಿ ಬದಿಗೊತ್ತಿ ನಾವೆಲ್ಲರೂ ಒಂದು ಕುಟುಂಬ, ಯೇಸುವಿನ ಕುಟುಂಬಕ್ಕೆ ಸೇರಿದವರು ನಾವು ಎನ್ನುವ ಮನೋಭಾವದಿಂದ ನಾವು ಇಲ್ಲಿ ಬರ್ತೇವೆ. ಆ ಮನೋಭಾವದಿಂದ ಕೇವಲ ಬಾಹಿಕವಾಗಿ ಆ ಆಚರಣೆ, ಆ ಮನೋಭಾವ ಇದ್ದರೆ ಸಾಲದು. ನಮ್ಮ ಆಚರಣೆ, ನಮ್ಮ ವಿಶ್ವಾಸ ಎಲ್ಲವೂ ವಿಶೇಷವಾದ ರೀತಿಯಲ್ಲಿ ಯೇಸುವಿನ ಕುಟುಂಬಕ್ಕೆ ಸೇರಿದವರು ಎಂಬ ಸಂದೇಶವನ್ನು ಸಾರಬೇಕು. ಸುತ್ತಮುತ್ತಲಿನ ಜನರು ನಮ್ಮನ್ನು ನೋಡಿ ಮಾದರಿಯ ಜೀವನ ನಮ್ಮಿಂದ ಕಲಿಯಬೇಕು. ಆ ರೀತಿಯ ಜೀವನ ನಮ್ಮದಾಗಬೇಕು.
ಆ ವಿಶೇಷವಾದ ವರಪ್ರಸಾದಗಳಿಗಾಗಿ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ನಮ್ಮನ್ನೇ ವಿಶೇಷವಾಗಿ ಯೇಸು ಕ್ರಿಸ್ತರ ಕರಗಳಲ್ಲಿ ಅರ್ಪಿಸಿ, ನಮ್ಮ ಕುಟುಂಬಗಳನ್ನು ಅರ್ಪಿಸಿ, ನಮ್ಮ ಅಭಿಪ್ರಾಯಗಳನ್ನು ಅರ್ಪಿಸಿ, ನಮ್ಮ ಎಲ್ಲ ಕೋರಿಕೆಗಳನ್ನು ಅರ್ಪಿಸಿ, ಈ ಪುಣ್ಯಕ್ಷೇತ್ರದಿಂದ ಹೊರಗೋಗುವಾಗ ಖಂಡಿತವಾಗಿ ನಮ್ಮ ಕೋರಿಕೆ ಎಲ್ಲವೂ ಈಡೇರುತ್ತದೆ, ನಮ್ಮ ಮನದಾಳದ ವೇದನೆಗಳೆಲ್ಲವೂ ಈಡೇರುತ್ತದೆ ಎಂಬ ಆ ಒಂದು ವಿಶ್ವಾಸದಿಂದ, ಭರವಸೆಯಿಂದ ಈ ಬಲಿಪೂಜೆಯಲ್ಲಿ ಭಾಗವಹಿಸೋಣ. ನಮ್ಮ ಎಲ್ಲಾ ಕೋರಿಕೆಗಳಿಗಾಗಿಯೂ ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ಈ ದಿವ್ಯ ಬಲಿಪೂಜನೆ ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಮ್ಮ ಎಲ್ಲ ಪಾಪಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಕ್ಷಮೆ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರು ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಸ್ಸರಿಗೆ ಶಾಂತಿ, ಭೂಗರ್ಭದಲ್ಲಿ ಪರಲೋಕರಾಜ ಸರ್ವಶಕ್ತನಿಂದಲೇ ನಾವು ನಿಮ್ಮನ್ನು ಹೊಗಳುತ್ತೇವೆ, ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈಗ ಕುಮಾರನಾಗಿ ಜನಿಸಿದ ನಾಥ ಯೇಸು ಕ್ರಿಸ್ತನೇ ಕರ್ತನಾದ ದೇವರು, ದೇವರು ಇದ್ದಾನೆ. ನಿನ್ನ ಕುಮಾರ ಲೋಕಪಾಪಗಳನ್ನು ಪರಿಹರಿಸುವವರೇ, ನಮ್ಮನ್ನೇ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನಾದ ಪಾದದಲ್ಲಿ ಕುಳಿತಿರುವವರೇ, ನಮ್ಮನ್ನೇ ದಯೆ ತೋರಿ. ನೀವೆಲ್ಲರೇ, ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭುರು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ ಪವಿತ್ರ ಪರರಲ್ಲಿ ದೇವರ ಮಹಿಮೆಯಲ್ಲಿ ಇರುವವರೇ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಮಾನವರಾಗಿ ಹುಟ್ಟಿದ ನಿಮ್ಮ ದಿವ್ಯವಾಣಿಯ ನವ ತೇಜಸ್ಸನ್ನು ನಾವು ಮೆಂದಿದ್ದೇವೆ.
ನಮ್ಮ ಮನಗಳನ್ನು ಬೆಳಗುವ ವಿಶ್ವಾಸದ ಬೆಳಕು ನಮ್ಮ ಕಾರ್ಯಗಳಲ್ಲಿ ಕಂಗೊಳಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ಮೊದಲನೆಯ ವಾಚನ. ಈಗ ಸಮೀಪಿಸುತ್ತಿದೆ ನೀವು ಮುಕ್ತಿ ಹೊಂದುವ ದಿನ. ಆತನೊಂದಿಗಿದೆ ಆತ ನೀಡುವ ಬಹುಮಾನ. ಆತನ ಮುಂದಿದೆ ಆತ ಗಳಿಸಿದ ವರಮಾನ. ಇದನ್ನು ತಿಳಿಯ ಹೇಳಿರಿ ಸಿಯೋನೆಂಬಾಕೆಗೆ, ಸರ್ವೇಶ್ವರನ ಆಜ್ಞೆಯಿದು ಜಗದ ದಿಗಂತದವರೆಗೆ. ಪವಿತ್ರ ಪ್ರಜೆ ಎನಿಸಿಕೊಳ್ಳುವುದು ನಿಮ್ಮ ಜನತೆ, ಸರ್ವೇಶ್ವರ ಸ್ವಾಮಿಯೇ ಉದ್ಧರಿಸಿದ ಜನತೆ. ನಿನ್ನ ಹೆಸರು ಪ್ರಾಪ್ತ ನಗರಿ, ಪತಿವರಿಸಿ ಕೈಬಿಡದ ಪುರಿ ಎನಿಸಿಕೊಳ್ಳುವುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಜ್ಯೋತಿಯೊಂದು ಲೋಕದ ಮೇಲೆ ಬೆಳಗಿರುವುದು, ನಮಗಾಗಿ ರಕ್ಷಕ ಇಂದು ಜನಿಸಿಹರು. ಪ್ರಭುವಿನ ಕೈಯಲ್ಲಿ ರಾಜ್ಯಾಧಿಕಾರ, ಉಲ್ಲಾಸಿಸಲಿ ಧರಣಿ ಮಂಡಲದಾದ್ಯಂತ, ಸಂತೋಷಿಸಲಿ ಕಡಲಿನ ದ್ವೀಪಗಳೆಲ್ಲ, ಘೋಷಿಸುತ್ತದೆ ಗಗನ ಮಂಡಲ ಆತನ ನೀತಿಯನ್ನು. ಹೃದಯವಾಗುವುದು ಜ್ಯೋತಿ ಸಜ್ಜನರಿಗೆ, ಆನಂದವಿದೆ ಯಥಾರ್ಥ ಹೃದಯಗಳಿಗೆ. ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ, ಆತನ ಶ್ರೀನಾಮವನ್ನು ಕೊಂಡಾಡಿರಿ.
ತೀತನಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಜಗದ್ರಕ್ಷಕರಾದ ದೇವರ ದಯೆಯು ಅವರ ಜನಪ್ರೇಮವು ಪ್ರಕಟವಾದವು. ಆಗ ಅವರೇ ನಮ್ಮನ್ನು ಉದ್ಧರಿಸಿದರು. ನಮ್ಮ ಸ್ವಂತ ಪುಣ್ಯ ಕಾರ್ಯಗಳು ನಮಗೆ ಈ ಉದ್ಧಾರವನ್ನು ತರಲಿಲ್ಲ. ಪುನರ್ಜನ್ಮವನ್ನು ಸೂಚಿಸುವ ಸ್ನಾನ ಹಾಗೂ ನೂತನ ಜೀವವನ್ನೀಯುವ ಪವಿತ್ರಾತ್ಮ ಈ ಮೂಲಕ ಅವರೇ ನಮ್ಮನ್ನು ಕರುಣೆಯಿಂದ ಉದ್ಧಾರ ಮಾಡಿದರು. ಪವಿತ್ರಾತ್ಮರನ್ನು ನಮ್ಮ ಉದ್ಧಾರಕ ಯೇಸು ಕ್ರಿಸ್ತರ ಮುಖಾಂತರ ದೇವರು ನಮಗೆ ಧಾರಾಳವಾಗಿ ಅನುಗ್ರಹಿಸಿದ್ದಾರೆ. ಹೀಗೆ ದೈವಾನುಗ್ರಹದಿಂದ ನಾವು ದೇವರೊಡನೆ ಸತ್ಸಂಬಂಧವನ್ನು ಹೊಂದಿದೆವು. ನಿತ್ಯ ಜೀವದ ಭರವಸೆಯನ್ನು ಪಡೆದು ಆ ಜೀವಕ್ಕೆ ಬಾಧ್ಯಸ್ಥರಾದೆವು. ಇದು ಸತ್ಯವಾದ ಮಾತು. ಪ್ರಭುವಿನ ವಾಕ್ಯ. ದೇವ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ. ಹಲ್ಲೆಲೂಯಾ. Alleluia, 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 alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮರೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಕಾಲದಲ್ಲಿ ದೇವದೂತರು ಸ್ವರ್ಗಕ್ಕೆ ಹಿಂದಿರುಗಿದ ಮೇಲೆ ಕುರುಬರು, ಬನ್ನಿ, ಸರ್ವೇಶ್ವರ ನಮಗೆ ತಿಳಿಸಿದ ಘಟನೆಯನ್ನು ನೋಡಲು ಈಗಲೇ ಬೆತ್ಲೆಹೇಮಿಗೆ ಹೋಗೋಣ ಎಂದು ಒಬ್ಬರಿಗೆ ಒಬ್ಬರು ಹೇಳಿಕೊಂಡರು. ಅಲ್ಲಿಂದ ತ್ವರೆಯಾಗಿ ಹೋಗಿ ಮರಿಯಳನ್ನು, ಜೋಸೇಫನನ್ನು, ಗೋದಲಿಯಲ್ಲಿ ಮಲಗಿದ್ದ ಶಿಶುವನ್ನು ಕಂಡರು. ಕಂಡ ಮೇಲೆ ಆ ಮಗುವಿನ ವಿಷಯವಾಗಿ ದೂತನು ತಮಗೆ ಹೇಳಿದನೆಲ್ಲ ಅವರಿಗೆ ತಿಳಿಯಪಡಿಸಿದ್ದರು. ಕುರುಬರು ಹೇಳಿದ ವಿಷಯವನ್ನು ಕೇಳಿದವರೆಲ್ಲರೂ ಆಶ್ಚರ್ಯಪಟ್ಟರು. ಮರಿಯಳಾದರೂ ಈ ವಿಷಯಗಳನ್ನೆಲ್ಲ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದಳು. ಈತ ಕುರುಬರು ತಾವು ಕೇಳಿದನ್ನು ನೆನೆಯುತ್ತಾ ದೇವರ ಮಹಿಮೆಯನ್ನು ಸಾರುತ್ತಾ ಕೊಂಡಾಡುತ್ತಾ ಹಿಂದಿರುಗಿದ್ದರು. ದೇವದೂತನು ಅವರಿಗೆ ತಿಳಿಸಿದಂತೆ ಎಲ್ಲವೂ ಸಂಭವಿಸಿತು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲುವಿನ ಸಹೋದರ ಸಹೋದರಿಯರೇ, ಮಗನೊಬ್ಬನು ತಂದೆಯ ಬಳಿ ಹೋಗಿ, ಅಪ್ಪ, ನನ್ನ ಜೀವನದ ಮೌಲ್ಯವೇನು? ನನ್ನ ಜೀವನದ ಮೌಲ್ಯವೇನು?
ಅದಕ್ಕೆ ತಂದೆ ಅವನ ಕೈಯಲ್ಲಿ ಒಂದು ಕಲ್ಲನ್ನು ಕೊಟ್ಟು, ತೆಗೆದುಕೋ, ಇದನ್ನು ತೆಗೆದುಕೊಂಡು ಮಾರ್ಕೆಟ್ಗೆ ಹೋಗು. ಮಾರ್ಕೆಟ್ಗೆ ಹೋಗಿ ಈ ಕಲ್ಲನ್ನು ಮಾರುವಂತೆ ಎಲ್ಲಾನ ಒಂದ್ ಕಡೆ ನಿಂತ್ಕೋ. ಯಾರಾದ್ರೂ ಬಂದು ಈ ಕಲ್ಲಿನ ಬೆಲೆ ಎಷ್ಟು ಎಂದಾಗ ನೀನೇನೂ ಮಾತಾಡಬೇಡ, ಬರೀ ನಿನ್ನ ಬೆರಳನ್ನು ತೋರಿಸು. ಏನೂ ಮಾತಾಡಬೇಡ, ಬರೀ ಬೆರಳು ತೋರಿಸು. ತಂದೆಯ ಆಜ್ಞೆಯಂತೆ ಅವನು ಆ ಕಲ್ಲನ್ನು ತೆಗೆದುಕೊಂಡು ಮಾರ್ಕೆಟ್ಗೆ ಹೋದ. ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡಿದ್ದ ಹಲವಾರು ಜನರು ಅಲ್ಲಿ ಬರ್ತಾರೆ. ಒಬ್ಬರು ಬಂದು ಆ ಕಲ್ಲನ್ನು ನೋಡಿ, ಎಷ್ಟಪ್ಪ ಇದು ಎನ್ನುವಾಗ ಅವನು ಮಾತಾಡಲಿಲ್ಲ, ಎರಡು ಬೆರಡನ್ನು ಮಾತ್ರ ತೋರಿಸಿದ. ಆಗ ಅದರಲ್ಲಿ ಒಂದು ತೋಟವಿದೆ, ಅದಕ್ಕೆ ಶೃಂಗಾರ ಮಾಡಬೇಕು, ಕಲ್ಲು ಬೇಕು, 200 ರೂಪಾಯಿ ಜಾಸ್ತಿ ಆಯಿತು ಎಂದು ಹೇಳಿದಾಗ ತಕ್ಷಣ ಅವನು ಓಡೋಡಿ ಮನೆಗೆ ಹೇಳ್ತಾನೆ, ಅಪ್ಪ 200 ರೂಪಾಯಿ ಕೇಳಿದ್ರಿ ಕಲ್ಲಿಗೆ. ತಂದೆ ಹೇಳ್ತಾನೆ, ಈಗ ನೀನು ಆ ಮ್ಯೂಸಿಯಂ ಇದೆ, ಒಂದು ಮ್ಯೂಸಿಯಂ, ಅಲ್ಲೂ ಆ ಮ್ಯೂಸಿಯಂ ಮುಂದೆ ನಿಂತ್ಕೋ. ಅಲ್ಲಿ ಮ್ಯೂಸಿಯಂ ಮುಂದೆ ನಿಂತ್ಕೊಂಡು ಅದೇ ತರ ಕಲ್ಲು ಮಾರುವನಂತೆ ನಿಂತ್ಕೋ. ಕೇಳ್ತಾರೆ ಎಷ್ಟು ಅಂತ, ಮತ್ತೆ ಉತ್ತರ ನೀಡಬೇಡ. ತಕ್ಷಣ ಅವನು ಮ್ಯೂಸಿಯಂ ಹತ್ರ ಹೋಗ್ತಾನೆ. ಅಲ್ಲಿ ಕಲ್ಲು ಇಟ್ಕೊಂಡಿದ್ದಾನೆ. ಆ ಮ್ಯೂಸಿಯಂದ ಹೊರಗಡೆ ಬಂದ ಅವನು ಆ ಕಲ್ಲನ್ನು ನೋಡಿ, ಎಷ್ಟಿದು ಅಂತ ಅವನು 2 ಬೆರಳನ್ನು ತೋರಿಸ್ದ. ಆಗ ಅವನು ಹೇಳ್ತಾನೆ, 20,000 ರೂಪಾಯಿ. ಹಾಗಾದ್ರೆ ನನ್ಗೆ ಕೊಡ್ತೀಯಾ ಎಂದು ಕೇಳುವಾಗ ಅವನು ತಕ್ಷಣ ಓಡಿ ಹೋಗಿ ತಂದೆ ಬಳಿ ಬಂದು ಹೇಳ್ತಾನೆ, 20,000 ಕೇಳ್ತೀನಿ. ಈಗೇನ್ ಮಾಡು, ನೀನು ಈ ಚಿನ್ನದ ಅಂಗಡಿಗೆ ಹೋಗು, ಚಿನ್ನ ಅಂಗಡಿಗೆ ಹೋಗು, ಅಲ್ಲಿ ನಿಂತ್ಕೋ, ಅಲ್ಲಿ ನೀನ್ ನೋಡು. ಆಗ ಅವನು ಅಲ್ಲೂ ಹೋಗ್ತಾನೆ, ಅಲ್ಲಿ ಮಾರುವನಂತೆ ನಿಂತ್ಕೊಳ್ತಾನೆ. ಅದಾದ ತಕ್ಷಣ ಆ ಮಾಲೀಕ ಅವನ ಬಳಿ ಬಂದು ಆ ಕಲ್ಲನ್ನು ನೋಡಿ, ಇದು ಮಾರ್ತಾ ಇದೆಯಾ, ಎಷ್ಟಿದು? ಅವನು 2 ಬೆರಳು ತೋರಿಸ್ತಾನೆ. ಆಗ ಅವನು ಹೇಳ್ತಾನೆ, 2 ಕೋಟಿನ. ತಕ್ಷಣ ಅವನಿಗೊಂದು ಆಶ್ಚರ್ಯ, ಮಗನಿಗೆ ಆಶ್ಚರ್ಯ. ತಕ್ಷಣ ಮನೆಗೆ ಬಂದು ಎಲ್ಲ ವಿವರಿಸ್ತಾನೆ. ಆಗ ಮಗ, ತಂದೆ ಆ ಕಲ್ಲನ್ನು ತೆಗೆದುಕೊಂಡು, ನಿನ್ನ ಜೀವನದ ಮೌಲ್ಯವೂ ಅಷ್ಟೇ. ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ನಿನ್ನನ್ನು ನೋಡುತ್ತಾರೆ, ವೀಕ್ಷಿಸುತ್ತಾರೆ, ಆದರೆ ನಿನಗೆ ನಿನ್ನದೇ ಆದ ಮೌಲ್ಯ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಿನ್ನನ್ನು ವರ್ಣಿಸಬಹುದು, ಒಬ್ಬೊಬ್ಬರು ಒಂದು ರೀತಿಯಲ್ಲಿ ನಿನ್ನನ್ನು ಹೊಗಳಬಹುದು, ಆದರೆ ನಿನಗೆ ನಿನ್ನದೇ ಆದ ಮೌಲ್ಯವಿದೆ. ಅದನ್ನು ಯಾರಿಂದಲೂ ಕಸಿದುಕೊಳ್ಳಲು, ಯಾರಿಂದಲೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ಆ ತಂದೆ ಉತ್ತರ ನೀಡಿದರು. ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿರೋ ನಮ್ಮೆಲ್ಲರಿಗೂ ಒಂದು ಮೌಲ್ಯವಿದೆ. ನಮ್ಮ ಜೀವನ ಅತ್ಯುತ್ತಮವಾದ ಕೊಡುಗೆ, ದೇವರು ನೀಡಿರುವಂತಹ ಅತ್ಯುತ್ತಮವಾದ ಕೊಡುಗೆ ನಮ್ಮ ಜೀವನ. ಅದು ಮೌಲ್ಯವಾಗಿದೆ, ಬಹಳ ಮುಖ್ಯವಾದ. ಅದಕ್ಕೋಸ್ಕರ ದೇವರು ನಮ್ಮನ್ನು ಸದಾ ಪ್ರೀತಿಸುತ್ತಾರೆ. ಆ ದೇವರ ದೃಷ್ಟಿಯಲ್ಲಿ ನೋಡುವುದಾದರೆ ನಾವೆಲ್ಲರೂ ಅವರಿಗೆ ಅತ್ಯುತ್ತಮವಾದವರು, ಬೆಲೆ ಬಾಳುವಂತದ್ದವರು. ಹಾಗಾಗಿ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಬಹಳ ಮುಖ್ಯವಾದ. ಮನುಷ್ಯ ಯಾವ ರೀತಿಯಲ್ಲಿ ನೋಡ್ತಾರೆ, ಮನುಷ್ಯರು ನಮ್ಮನ್ನು ಯಾವ ರೀತಿಯಲ್ಲಿ ಪ್ರತಿನಿಧಿಸುತ್ತಾರೆ, ಅಥವಾ ಮನುಷ್ಯರು ಯಾವ ರೀತಿಯಲ್ಲಿ ನನ್ನನ್ನು ಹೊಗಳುತ್ತಾರೆ, ಅದು ಮುಖ್ಯವಲ್ಲ. ಬದಲಾಗಿ ದೇವರ ದೃಷ್ಟಿಯಲ್ಲಿ ನಾನು ಏನು, ದೇವರ ದೃಷ್ಟಿಯಲ್ಲಿ ನಾನು ಎಷ್ಟು ಮೌಲ್ಯವುಳ್ಳವನು, ಅದು ನಮಗೆ ಬಹಳ ಮುಖ್ಯವಾದ. ಅದನ್ನೇ ಇಂದಿನ ವಾಚನಗಳು ನಮಗೆ ವಿಶೇಷವಾದ ರೀತಿಯಲ್ಲಿ ತಿಳಿಯಪಡಿಸುತ್ತದೆ. ಇಂದಿನ ಮೊದಲನೆಯ ವಾಚನ ಪ್ರವಾದಿ ಯೆಶಾಯರು ಹೇಳುವ ಹಾಗೆ, ದೇವರು ನಿಮಗೆ ನಿತ್ಯ ಜೀವನದ ಭರವಸೆಯನ್ನು ನೀಡಿದ್ದಾರೆ. ನೀನಾಗಿ ನೀನೇನು ಅದು ಕೇಳಬೇಕಾಗಿಲ್ಲ, ಆದ್ರೆ ದೇವರೇ ನಿಮಗೆ ಆ ಭರವಸೆಯನ್ನು, ಆ ಹೊಸ ಜೀವನವನ್ನು ಅವರೇ ದಯಪಾಲಿಸ್ತಾರೆ, ಅವರೇ ನೀಡುತ್ತಾರೆ. ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕಾಗುತ್ತಾರೆ, ಹೊಸ ಮಾರ್ಗವಾಗುತ್ತಾರೆ. ಎರಡನೆಯದಾಗಿ ಅವರೇ ಸ್ವತಃ ನಿನ್ನನ್ನು ರಕ್ಷಣೆಯಾಗಿ ನಿಲ್ಲುತ್ತಾರೆ, ಬೇರೆ ಯಾರನ್ನು ಕಳಿಸುವುದಿಲ್ಲ.
ಅವರೇ ಸ್ವತಃ ನಿನ್ನ ರಕ್ಷಣೆಯಾಗಿ ನಿಲ್ಲುತ್ತಾರೆ. ಪ್ರವಾದಿ ಯೆಶಾಯನ ಈ ಮಾತುಗಳು ಬರಲಿರುವ ಲೋಕೋದ್ಧಾರಕನನ್ನು ಕುರಿತು ಆಡುವಂತ ಮಾತು. ಆ ದೇವರೇ ನಮ್ಮೊಡನೆ ವಾಸಿಸುತ್ತಾರೆ, ಆ ದೇವರೇ ನಮ್ಮೊಡನೆ ಇರುತ್ತಾರೆ, ಆ ದೇವರೇ ನಮ್ಮ ಮಧ್ಯೆ ವಾಸಿಸಿ ನಮ್ಮನ್ನು ಮುನ್ನಡೆಸುತ್ತಾರೆ, ನಮ್ಮನ್ನು ರಕ್ಷಿಸುತ್ತಾರೆ ಎಂಬುದನ್ನು ಪ್ರವಾದಿ ಯೆಶಾಯನು ತಿಳಿಸಿದ್ದಾರೆ. ಮೂರನೇದಾಗಿ ಪ್ರವಾದಿ ಯೆಶಾಯನು ಹೇಳುವುದು, ನಿಮ್ಮ ಮಾರ್ಗವನ್ನು ಅವರೇ ವಿಶೇಷವಾದ ರೀತಿಯಲ್ಲಿ ತಯಾರು ಮಾಡುತ್ತಾರೆ. ನಿಮಗೆ ಹೊಸ ಕಾಣಿಕೆ ಅಂದರೆ ನಿತ್ಯ ಜೀವದ ಕಾಣಿಕೆಯನ್ನು ಅವರು ನಿಮಗೆ ಅರ್ಪಿಸುತ್ತಿದ್ದಾರೆ. ಇನ್ನು ಮೇಲೆ ನೀವು ಆರಿಸಿದ ಒಂದು ಜನಾಂಗ, ಈ ಆರಿಸಿದ ಜನಾಂಗಕ್ಕೆ ಇನ್ನು ಯಾರು ಏನೂ ಮಾಡಲು ಸಾಧ್ಯವಿಲ್ಲ. ವಿಶೇಷವಾಗಿ ನಿಮ್ಮ ಹೆಸರನ್ನು ಅವರು ಬದಲಾಯಿಸ್ತಾರೆ. ಇದು ಮರೆತು ಹೋದ ಜನಾಂಗವಲ್ಲ, ಬದಲಾಗಿ ದೇವರು ಸದಾ ನೆನಪಿನಲ್ಲಿಟ್ಟುಕೊಂಡಂತ ಒಂದು ಜನಾಂಗ, ಆರಿಸಿಕೊಂಡಂತ ಜನಾಂಗ, ಇದು ಒಂದು ಮುಖ್ಯವಾದ ಜನಾಂಗ ಎಂಬ ಹೆಸರು ನಿಮಗೆ ಲಭಿಸುತ್ತದೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಪ್ರವಾದಿ ಯೆಶಾಯನು ಹೇಳುವುದು, ದೇವರು ನೀಡುವಂತಹ ಆ ನಿತ್ಯ ಜೀವನ ಕೇವಲ ಅವರು ಅದನ್ನು ದಯಪಾಲಿಸುತ್ತಾರೆ, ಎಲ್ಲ ಜನಾಂಗಗಳು ಅದನ್ನು ದಯಪಾಲಿಸುತ್ತಾರೆ. ಅದೇ ಭರವಸೆಯನ್ನು ನಮಗೂ ಕೂಡ ನೀಡಿದ್ದಾರೆ, ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಇದು ವಿಶೇಷವಾಗಿ ನಾವು ಈ ದೇವಾಲಯದಲ್ಲಿ ಇದ್ದೇವೆ ಎಂದರೆ ಅವರ ಚಿತ್ತವಾಗಿದೆ, ಅವರ ಕೊಡುಗೆಯಾಗಿದೆ. ಅವರೇ ನಮ್ಮನ್ನು ಆರಿಸಿಕೊಂಡು ಇಲ್ಲಿಗೆ ಕರೆ ತಂದಿದ್ದಾರೆ. ಆಗಿರುವಾಗ ಅವರು ಎಂದಿಗೂ ನಮ್ಮೊಡನೆ ಇರುತ್ತಾರೆ, ನಮ್ಮನ್ನು ಮುನ್ನಡೆಸುತ್ತಾರೆ, ನಮ್ಮನ್ನು ಕಾಯುತ್ತಾರೆ ಎಂಬುದನ್ನು ಎಂದಿಗೂ ನಾವು ಮರೆಯಬಾರದು. ಇನ್ನು ಶುಭ ಸಂದೇಶವನ್ನು ನೋಡುವಾಗ ಪ್ರಿಯ ಸಹೋದರ ಸಹೋದರಿಯರೇ, ಮೊದಲನೆಯದಾಗಿ ಈ ಕುರುಬರು ದೇವದೂತರ ಸಂದೇಶವನ್ನು ಕೇಳಿದ ತಕ್ಷಣ ಅವರ ಮನಸ್ಸಿನಲ್ಲಿ ಏನಾಗುತ್ತದೆ? ತಕ್ಷಣ ಎಲ್ಲರೂ ನಡೀರಿ ಹೋಗೋಣ ಎಂದು ಎಲ್ಲರೂ ನಡೆಯಲು ಮುಂದಾಗ್ತಾರೆ. ಅಲ್ಲಿ ಕುತ್ಕೊಂಡು ಅವರು ಚರ್ಚೆ ಮಾಡಲಿಲ್ಲ, ಇದು ಯಾರು, ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಏನೂ ಚರ್ಚೆ ಮಾಡಲಿಲ್ಲ. ಆ ಕುರುಬರು ತಕ್ಷಣವೇ, ಆ ದೂತರು ಹೋದ ತಕ್ಷಣ ಅವರು ತಮ್ಮ ಪ್ರವಾಸವನ್ನು ಮುಂದುವರಿಸುತ್ತಾರೆ. ಯೇಸುವಿರುವ ಅಲ್ಲಿಗೆ ಅವರು ಪ್ರಯಾಣವನ್ನು ಬಳಸುತ್ತಾರೆ. ಅಲ್ಲಿ ಬಂದು ಸೇರುತ್ತಾರೆ. ಅವರ ವಿಶ್ವಾಸ, ಅವರ ನಂಬಿಕೆ. ಸಾಧಾರಣವಾಗಿ ಆಗಿನ ಕಾಲದಲ್ಲಿ ಕುರುಬರಿಗೆ ಒಳ್ಳೆ ಹೆಸರಿರಲಿಲ್ಲ, ಕುರುಬರಿಗೆ ಒಳ್ಳೆಯ ಘನತೆ ಇರಲಿಲ್ಲ, ಗೌರವ ಇರಲಿಲ್ಲ. ಯಾಕೆಂದ್ರೆ ಅವರನ್ನು ಕಳ್ಳರು, ಅವರನ್ನು ಒಂದು ರೀತಿಯಲ್ಲಿ ಲೋ ಕ್ಲಾಸ್ ಎಂದು ಅವರನ್ನು ಪರಿಗಣಿಸ್ತಾ ಇದ್ದಾರೆ. ಅಂತವರಿಗೆ ದೇವರ ಸಂದೇಶ, ದೇವದೂತರು ಬಂದು ಆ ಸಂದೇಶವನ್ನು ನೀಡುವಾಗ ಅವರ ವಿಶ್ವಾಸವನ್ನು ನಾವು ಯಾವ ಪ್ರಶ್ನೆಯನ್ನು ಕೇಳಲಿಲ್ಲ. ತಕ್ಷಣ ಅವರು ಆ ಸಂದೇಶವನ್ನು ಅನುಸರಿಸಿ ನಡೆಯಲು ಪ್ರಾರಂಭಿಸಿದರು. ಇನ್ನು ಎರಡನೆಯದಾಗಿ ಈ ಕುರುಬರು ಯೇಸುವಲ್ಲಿ ಇರುವ ಅಲ್ಲಿಗೆ ಬರುತ್ತಾರೆ. ಬಂದಾಗ ಅವರಲ್ಲಿ ಏನೋ ಒಂದು ಸಂತೋಷ, ಏನೋ ಒಂದು ಸಂಭ್ರಮ, ನಾವು ಏನೋ ಪಡೆಯುತ್ತಿದ್ದೇವೆ, ಏನನ್ನೋ ದರ್ಶಿಸುತ್ತಿದ್ದೇವೆ, ಮುಖ್ಯವಾದದನ್ನು ದರ್ಶಿಸಿದ್ದೇವೆ ಎಂಬ ಆ ಒಂದು ಮನಸ್ಸಿನಲ್ಲಿದ್ದಂತಹ ಸಾಂತ್ವನ, ಸಂತೋಷ, ಸಂಭ್ರಮ, ಆ ಸಂಭ್ರಮವನ್ನು ಅವರು ಹಾಗೆ ಇಟ್ಕೊಳ್ಳಿಲ್ಲ, ಆ ಸಮಾಚಾರವನ್ನು ಹಾಗೆ ಇಟ್ಕೊಳ್ಳಿಲ್ಲ. ಬದಲಾಗಿ ಆ ಯೇಸು ಕ್ರಿಸ್ತರನ್ನು ವಂದಿಸಿದ ಬಳಿಕ, ನೋಡಿದ ಬಳಿಕ, ಭೇಟಿಯಾಗಿದ ಬಳಿಕ ಹೊರಗಡೆ ಬರ್ತಾರೆ. ಆ ಸಂತೋಷವನ್ನು ಎಲ್ಲೆಡೆ ಹರಡುತ್ತಾರೆ, ಆ ಸಮಾಚಾರವನ್ನು ಎಲ್ಲೆಡೆ ಪ್ರಸರಿಸುತ್ತಾರೆ. ಎಲ್ಲರಿಗೂ ಆ ಸಂತೋಷದ ಸಮಾಚಾರವನ್ನು ಅವರು ಹಾಗೆ ಇಟ್ಟಿದ್ದಾರೆ. ಇನ್ನು ಮೂರನೆಯದಾಗಿ ಮಾತೆ ಮರಿಯಮ್ಮನವರ ಆ ವಿಶೇಷವಾದ ಒಂದು ವಿಶ್ವಾಸ. ಮಾತೆ ಮರಿಯಮ್ಮನವರು ಆ ಗೋದಲಿಯಲ್ಲಿದ್ದಾರೆ. ಏನ್ ಆಗ್ತಾ ಇದೆ ಅಂತಾನೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಕುರುಬರು ಬರ್ತಾ ಇದ್ದಾರೆ, ಅವರು ಬರ್ತಾ ಇದ್ದಾರೆ, ಇವರು ಬರ್ತಾ ಇದ್ದಾರೆ, ಏನ್ ನಡೀತಾ ಇದೆ ಎನ್ನುವ ಆ ಒಂದು ಆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅವರು. ಅವಾಗ ಏನ್ ಮಾಡ್ತಾರೆ? ಕಣ್ಮುಚ್ಚಿ, ತಂದೆ ನಿಮ್ಮ ಚಿತ್ತ ನೆರವೇರಲಿ, ನಿಮ್ಮ ಚಿತ್ತದಂತೆ ಆಗಲಿ ಎಂದು ಎಲ್ಲವನ್ನೂ ಆಕೆ ಧ್ಯಾನಿಸುತ್ತಾರೆ. ಎಲ್ಲವನ್ನು ವಿಶೇಷವಾದ ರೀತಿಯಲ್ಲಿ ಆ ಒಂದು ನಿಶಬ್ದತೆಯಲ್ಲಿ ದೇವರೊಂದಿಗೆ ಮಾತನಾಡಲು ಅಂತಹ ವಿಶ್ವಾಸ ಮಾತೆ ಮರಿಯಮ್ಮ.
ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಎಲ್ಲಾ ಈ ವಾಚನಗಳನ್ನು ಆಚರಣೆಯನ್ನು ನಾವಿಟ್ಟುಕೊಂಡು ನಾವು ನಮ್ಮ ಜೀವನಕ್ಕೆ ಕಲಿಯಬೇಕಾದದ್ದು ಏನು? ಮೊದಲನೆಯದಾಗಿ, ದೇವರು ನಿತ್ಯ ಜೀವನವನ್ನು ನಮ್ಮೆಲ್ಲರಿಗೂ ನೀಡುತ್ತಾರೆ. ನಾವು ಅಧಿಕಾರವನ್ನು ಪಡೆದಿಲ್ಲ, ಇದು ನನಗೆ ಬೇಕಾ ಎಂಬ ಅಧಿಕಾರವಿಲ್ಲ. ನಮಗೆ ನಿತ್ಯ ಜೀವನದ ಭರವಸೆ, ಆ ನಿತ್ಯ ಜೀವನ ದೇವರ ಕೊಡುಗೆಯಾಗಿದೆ. ಅವರು ನಮಗೆ ದಯಪಾಲಿಸುತ್ತಾರೆ. ಅದು ಅವರ ದಯೆಯಿಂದ, ಅವರ ಕರುಣೆಯಿಂದ, ಅವರ ಮಮತೆಯಿಂದ, ನನ್ನ ಅಧಿಕಾರದಿಂದಲ್ಲ. ಎರಡನೇದಾಗಿ, ನಾನು ಆ ನಿತ್ಯ ಜೀವನದ ಭರವಸೆಯನ್ನು ನಾನೇನೋ ಸಂಪಾದಿಸಿದ್ದೇನೆ, ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ಗಳಿಸಿದ್ದೇನೆ, ಒಳ್ಳೆ ಹೆಸರು ಗಳಿಸಿದ್ದೇನೆ, ಇದಕ್ಕೋಸ್ಕರ ನನಗೆ ಅದು ಲಭಿಸುತ್ತದೆ ಎನ್ನುವುದೂ ಇಲ್ಲ. ಎಲ್ಲವೂ ದೇವರು ನೀಡುವಂತಹ. ಇಂದು ನಾನು ಏನೇ ಇದ್ದರೂ ಸರಿ, ನನ್ನಲ್ಲಿ ಏನೇ ಇದ್ದರೂ ಸರಿ, ಅದು ದೇವರು ನೀಡಿದಂತ ಕೊಡುಗೆ. ಹಾಗಾಗಿ ದೇವರು ನೀಡದ ಹೊರತು ನಾನು ಏನನ್ನೂ ಪಡೆಯಲು ಸಾಧ್ಯವಿಲ್ಲ, ಏನನ್ನೂ ಗಳಿಸಲು ಸಾಧ್ಯವಿಲ್ಲ, ಏನನ್ನೂ ಇಟ್ಟುಕೊಳ್ಳಲು ಎಲ್ಲವೂ ದೇವರು ನೀಡಿದಂತಹ ಅತ್ಯುತ್ತಮವಾದ ಕೊಡುಗೆ. ಇನ್ನು ಎರಡನೆಯದಾಗಿ, ನಮ್ಮ ವಿಶ್ವಾಸ. ಎಷ್ಟರ ಮಟ್ಟಿಗೆ ನಮ್ಮ ವಿಶ್ವಾಸ? ಹಲವಾರು ಬಾರಿ ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳೇ ನಡೆಯುತ್ತದೆ, ಅದಕ್ಕೆ ಯಾವುದಕ್ಕೂ ಉತ್ತರವಿಲ್ಲ. ಹಲವಾರು ಸಮಸ್ಯೆಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ, ಒಂದಾದ್ಮೇಲೆ ಒಂದು ಕಷ್ಟ ಬರ್ತಾ ಇದೆ, ಒಂದಾದ್ಮೇಲೆ ಒಂದು ಏನೋ ಒಂದು ಆತಂಕಗಳು ಬರ್ತಾ ಇದೆ. ಅದಕ್ಕೆ ಉತ್ತರವಿಲ್ಲ, ಅದಕ್ಕೆ ಖಂಡಿತವಾಗಿ ಉತ್ತರವಿಲ್ಲ. ನಾನು ಎಷ್ಟೇ ಪ್ರಶ್ನೆ ಕೇಳಿದರೂ ಸಹ ಅದು ಉತ್ತರ ಸಿಗುವುದು. ಆಗ ನಾವು ಮಾಡಬೇಕಾಗಿರುವುದು ಮಾತೆ ಮರೆ ಧ್ಯಾನಿಸಬೇಕು. ಈ ಸಂದರ್ಭದಲ್ಲಿ ದೇವರ ಚಿತ್ತ ನನಗೆ ಏನಿದೆ, ಈ ಸಂದರ್ಭದಲ್ಲಿ ದೇವರು ನನಗೆ ಏನನ್ನು ಹೇಳಲು ಬಯಸುತ್ತಿದ್ದಾರೆ ಎಂಬುದನ್ನು ಅರಿತು ನಿಶಬ್ದವಾಗಿ ಎಲ್ಲವನ್ನು ಬದಿಗೊತ್ತಿ ದೇವರಲ್ಲಿ ನಾನು ಮೊರೆ ಇಡಬೇಕು, ದೇವರನ್ನು ಧ್ಯಾನಿಸಬೇಕು. ಆ ದೇವರನ್ನು ನಾವು ನಿಶಬ್ದತೆಯಲ್ಲಿ ಕೇಳುವಾಗ ಅವರು ತಮ್ಮ ವಾಕ್ಯವನ್ನು ನಮಗೆ ನೀಡಿ, ಅದನ್ನೇ ನಾವು ಮಾಡುವುದಿಲ್ಲ. ಯಾವಾಗ್ಲೂ ಬಿಸಿ, ನನಗೆ ಸಮಯವಿಲ್ಲ, ಇಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು, ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು, ಈ ಕಾರ್ಯ ಮಾಡ್ಬೇಕು, ಆ ಕಾರ್ಯ ಮಾಡ್ಬೇಕು, ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ಗೆ ಯಾವಾಗ್ಲೂ ಬಿಸಿ. ಆದರೆ ನಾವು ನಿಶಬ್ದತೆಯಲ್ಲಿ ವಿಶೇಷವಾದ ರೀತಿಯಲ್ಲಿ ದೇವರನ್ನು ಧ್ಯಾನಿಸುವಾಗ ಎಲ್ಲವನ್ನು, ನಮ್ಮ ಆತಂಕಗಳೇ ಆಗ್ಬೋದು, ನನ್ನ ಸಂಭ್ರಮಗಳೇ ಆಗ್ಬೋದು, ನನ್ನ ಸಂತೋಷಗಳೇ ಆಗ್ಬೋದು, ನನ್ನ ದುಃಖಗಳೇ ಆಗ್ಬೋದು, ಎಲ್ಲವನ್ನು ಸ್ವಲ್ಪ ಬದಿಗೊತ್ತಿ ನಾನು ದೇವರಲ್ಲಿ ಧ್ಯಾನಿಸುವಾಗ ಹಲವಾರು ವಿಷಯಗಳಿಗೆ ನಮಗೆ ಉತ್ತರ ಸಿಗುತ್ತದೆ. ಹಲವಾರು ಪ್ರಶ್ನೆಗಳಿಗೆ, ನಮ್ಮ ಸಮಸ್ಯೆಗಳಿಗೆ ಅದರ ಪರಿಹಾರ ಖಂಡಿತವಾಗಿ ದೊರಕುತ್ತದೆ. ಆ ಮಾತೆ ಮರೆಯಿಂದ ಕಲಿಬೇಕಾಗ. ಇನ್ನು ಮೂರನೆಯದಾಗಿ, ನಮ್ಮ ವಿಶ್ವಾಸ ಮತ್ತು ನಾವು ನೀಡುವ ಸಾಕ್ಷಿ ಎರಡೂ ಜೊತೆಯಾಗಿ ಹೋಗಬೇಕು. ಇಂದು ನಾವಿಲ್ಲೆಲ್ಲರೂ ಸೇರಿದ್ದೇವೆ, ನಮ್ಮ ವಿಶ್ವಾಸದ ಸಂಕೇತ. ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ ದೇವರಲ್ಲಿ ಮೊರೆ ಇಡಲು, ಅದು ನಮ್ಮ ವಿಶ್ವಾಸದ ಸಂಕೇತ, ನಮ್ಮ ನಂಬಿಕೆಯ ಸಂಕೇತ. ಆದರೆ ದೇವಾಲಯದಿಂದ ಹೊರಗೋದ್ಮೇಲೆ ಅದು ಕೇವಲ ವಿಶ್ವಾಸ ದೇವಾಲಯದ ಒಳಗೆ ಮಾತ್ರನ, ಅಥವಾ ವಿಶ್ವಾಸವನ್ನು, ಅದೇ ಒಂದು ನಂಬಿಕೆಯನ್ನು ದೇವಾಲಯದ ಹೊರಗಡೆ ನಾನು ಸಾಕ್ಷಿಯ ಜೀವನವನ್ನು ಜೀವಿಸು. ನನ್ನ ವಿಶ್ವಾಸ ಮತ್ತು ಸಾಕ್ಷಿ ಜೀವನ ಒಂದಾಗಿರಬೇಕು. ನಾನು ಇಲ್ಲಿ ವಿಶ್ವಾಸಿಸುವುದನ್ನು, ನಾನು ಇಲ್ಲಿ ನಂಬುವುದನ್ನು ನನ್ನ ಜೀವನದ ಆ ಹಾದಿಯಲ್ಲಿ, ನನ್ನ ಜೀವನದ ನಡೆಯಲ್ಲಿ, ನನ್ನ ಜೀವನದ ನುಡಿಯಲ್ಲಿ ಅದನ್ನು ವ್ಯಕ್ತಪಡಿಸಿ ತೋರ್ಪಡಿಸಬೇಕು. ನನ್ನ ವಿಶ್ವಾಸ, ನನ್ನ ಸಾಕ್ಷಿ ಜೀವನ ಒಂದಾಗಿರಬೇಕು. ಇಲ್ಲಿ ವಿಶ್ವಾಸುವುದನ್ನು ನನ್ನ ಜೀವನದಲ್ಲಿ ನಾನು ಪ್ರಕಟಿಸಬೇಕು, ನನ್ನ ಹಾದಿಯಲ್ಲಿ ನಾನು ಪ್ರಕಟಿಸಬೇಕು, ನನ್ನ ಜೀವನದಲ್ಲಿ ಅದನ್ನು ಪ್ರಕಟಿಸಿ ತೋರ್ಪಡಿಸಬೇಕು. ಅದೇ ನಾವು ಮಾಡಬೇಕಾದ ಅತ್ಯುತ್ತಮವಾದ ಜವಾಬ್ದಾರಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಪ್ರೀತಿ ಕರುಣೆ ಯಾವಾಗಲೂ ನಮ್ಮ ಮೇಲೆ ಇದೆ, ಅದರ ಮೇಲೆ ನಮಗೆ ಸಂಶಯ ಬೇಡ. ಬದಲಾಗಿ ನಾವು ಜೀವಿಸುವಂತಹ ಜೀವನವನ್ನು ಆ ಒಂದು ವಿಶ್ವಾಸದಲ್ಲಿ, ಆ ಭರವಸೆಯಲ್ಲಿ, ದೇವರ ಪ್ರೀತಿಯಲ್ಲಿ, ದೇವರ ಕರುಣೆಯಲ್ಲಿ, ದೇವರ ಮಮತೆಯಲ್ಲಿ ಹೆಜ್ಜೆ ಇಡುತ್ತಾ ನಡೆಯುವಾಗ ನಾವು ಸುಗಮವಾಗಿ ಸಾಗಬಹುದು. ನಾವು ಹೋಗಬೇಕಾದ ಹಾದಿ ಸುಗಮವಾಗಿರುತ್ತದೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಮ್ಮ ನಿತ್ಯ ಜೀವನದ ಭರವಸೆ ಅದು ಖಂಡಿತವಾಗಿ ಈಡೇರುತ್ತದೆ. ಹಾಗಾಗಿ ವಿಶ್ವಾಸದಿಂದ
ಎಲ್ಲಕ್ಕಿಂತಲೂ ಹೆಚ್ಚಾಗಿ ದೇವರಲ್ಲಿ ನಂಬಿಕೆ ಇಟ್ಟು ನಮ್ಮ ಜೀವನವನ್ನು ನಡೆಸುತ್ತಾ ಎಲ್ಲವೂ ದೇವರು ನೀಡದ ಹೊರತು ಏನೂ ಇಲ್ಲ ಎಂಬ ಆ ಸಂಪೂರ್ಣವಾದ ಸತ್ಯವನ್ನು ಅರಿತು ನಮ್ಮ ಜೀವನವನ್ನು ನಡೆಸಲು ಬೇಕಾದ ವರಪ್ರಸಾದಗಳಿಗಾಗಿ ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ಆಮೇಲೆ ದಯವಿಟ್ಟು ನಿಂತ್ಕೊಳ್ಳಿ. ಪ್ರಿಯ ಬಾಲ ಯೇಸುವೆ, ನಿಮ್ಮ ಕರಗಳು ನಮ್ಮನ್ನು ಸ್ವಾಗತಿಸಲು ಚಾಚಲಾಗಿವೆ. ಪರಮ ತಂದೆ, ನಿಮ್ಮ ಪ್ರಿಯ ಕುಮಾರ ಯೇಸು ಕ್ರಿಸ್ತರು ನಾವು ನಿಮಗೆ ಅವಶ್ಯಕವಾದಗಳನ್ನು ಅವರ ಹೆಸರಿನಲ್ಲಿ ನಂಬಿಕೆಯಿಂದ ಕೇಳಿಕೊಳ್ಳಬೇಕೆಂದು ಕಲಿಸಿಕೊಟ್ಟರು. ಇಲ್ಲಿ ನೆರೆದಿರುವ ನಿಮ್ಮ ಭಕ್ತರ ಪ್ರಾರ್ಥನೆಗಳನ್ನು ಆಲಿಸಿರಿ. ನಿಮ್ಮ ಉತ್ತರ: ಅದ್ಭುತ ಶಾಲೆಯಾದ ಏಸು ಬಾಲರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಅದ್ಭುತ ಶಾಲೆಯಾದ ಯೇಸು ಬಾಲರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಪರಿಶುದ್ಧ ತಂದೆ ಪೋಪ್ ಫ್ರಾನ್ಸಿಸ್, ಧರ್ಮಾಧ್ಯಕ್ಷರುಗಳು, ಗುರುಗಳು, ಸನ್ಯಾಸಿಗಳು ತಮ್ಮ ಜೀವನದಲ್ಲಿ ಧರ್ಮಸಭೆಗೆ ನವ ಚೈತನ್ಯವನ್ನು ನೀಡುವಂತೆ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅದ್ಭುತ ಶಾಲೆಯಾದ ಯೇಸು ಬಾಲರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಮ್ಮ ಕೋರಿಕೆಗಳು ನೆರವೇರಿದ ಮೇಲೆ ತೃಪ್ತಿಗೊಂಡ ಭಕ್ತರು ಸದಾ ಕೃತಜ್ಞತಾ ಪೂರ್ವಕ ಹಾಗೂ ದೇವಸ್ತುತಿಗಾನ ಮಾಡುವ ಪ್ರಜ್ಞೆಯುಳ್ಳವರಾಗುವಂತೆ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅದ್ಭುತ ಶಾಲೆಯಾದ ಯೇಸು ಬಾಲರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾನಾ ತರಹದ ಕಾಯಿಲೆಗಳಿಂದ ನರಳುತ್ತಿರುವವರು, ಏಕಾಂತತೆ ಹಾಗೂ ಅಪನಂಬಿಕೆಯಿಂದ ಕುಗ್ಗಿ ಹೋಗಿರುವವರು ಪವಿತ್ರ ಯೇಸುವಿನಿಂದ ಉಪಶಮನವನ್ನು, ಶಕ್ತಿಯನ್ನು ಪಡೆಯುವಂತೆ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅದ್ಭುತ ಶಾಲೆಯಾದ ಯೇಸು ಬಾಲರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿಶೇಷ ಬೇಡಿಕೆಗಳ ಅಗತ್ಯವುಳ್ಳ ಭಕ್ತರಿಗೆ ಪವಿತ್ರ ಯೇಸು ಬಾಲರು ತಮ್ಮ ಚಿತ್ತದ ಪ್ರಕಾರ ಅವರ ಕೋರಿಕೆಗಳನ್ನು ಈಡೇರಿಸಿ ಅವರ ವಿಶ್ವಾಸಕ್ಕೆ ತಕ್ಕ ಪ್ರತಿಫಲವನ್ನು ದಯಪಾಲಿಸುವಂತೆ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅದ್ಭುತ ಶಾಲೆಯಾದ ಯೇಸು ಬಾಲರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪವಿತ್ರ ಯೇಸು ಬಾಲರ ಭಕ್ತರೆಲ್ಲರೂ ಸರಳ ಹಾಗೂ ಸಜೀವ ವಿಶ್ವಾಸವುಳ್ಳವರಾಗಿ ಬಾಲ ಯೇಸುವಿನ ಶಕ್ತಿಯಲ್ಲಿ ಪೂರ್ಣ ಭರವಸೆ ಇಡುವಂತೆ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅದ್ಭುತ ಶಾಲೆಯಾದ ಯೇಸು ಬಾಲರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಂದೆ, ನಿಮ್ಮ ಕುಮಾರ ಪವಿತ್ರ ಬಾಲ ಯೇಸುವಿನ ಮುಖಾಂತರ ನಮ್ಮ ಪ್ರಾರ್ಥನೆಗಳನ್ನು ಆಲಿಸುವುದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಕೋರಿಕೆಗಳು ನಮ್ಮ ಇಷ್ಟಾನುಸಾರ ಪ್ರಕಾರ ನೆರವೇರದಿದ್ದರೂ ನಿಮ್ಮ ಚಿತ್ತಾನುಸಾರವಾಗಿ ನಾವು ನಡೆಯುವಂತೆ ಕೃಪೆ ನೀಡಿರಿ. ನಮ್ಮ ಪ್ರಭು ಯೇಸು ಬಾಲ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತನ್ನ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ನಮ್ಮ ಇಡೀ ಪವಿತ್ರ ಧರ್ಮಸಭೆಯ ಅವಧಿಗಾಗಿ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭುವೇ, ನಮ್ಮ ಕಾಣಿಕೆಗಳು ಇಂದಿನ ಜನನೋತ್ಸವದ ರಾಸ್ಯಗಳಿಗೆ ಅರ್ಹವಾಗಲಿ. ಇಂದು ಮಾನವರಾಗಿ ಜನಿಸಿದ ಕ್ರಿಸ್ತರು ತಮ್ಮ ದೈವತ್ವವನ್ನು ತೋರ್ಪಡಿಸಿದಂತೆ ಈ ಐಹಿಕ ಕೊಡುಗೆಗಳು ನಮಗೆ ದೈವಿಕವಾದವುಗಳನ್ನು ಅನುಗ್ರಹಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲಿಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಸ್ವಭಾವತಃ ಗೋಚರವಾದ ಕ್ರಿಸ್ತರು ಈ ಮಹೋತ್ಸವದ ಭವ್ಯರಾಸ್ಯದಲ್ಲಿ ನಮ್ಮ ಮಾನವ ಸ್ವಭಾವದಲ್ಲಿ ಪ್ರತ್ಯಕ್ಷರಾಗಿ ಗೋಚರಿಸಿದರು. ಸಕಲ ಯುಗಗಳಿಗೂ ಮುಂಚೆಯೇ ಇದ್ದ ಅವರು ಕಾಲದಲ್ಲಿ ಪ್ರಸನ್ನರಾಗಲು ಪ್ರಾರಂಭಿಸಿದರು. ಹೀಗೆ ಸೃಷ್ಟಿ ಸಮಸ್ತಕ್ಕೂ ಐಕ್ಯತೆಯನ್ನು ಮರಳಿ ನೀಡಲು ಅವನತಿಗಿಳಿದ ಸಕಲವನ್ನು ತಮ್ಮಲ್ಲಿ ಉನ್ನತಿಗೇರಿಸಿದರು. ತಪ್ಪಿ ಹೋಗಿದ ಮಾನವನ ಜನಾಂಗವನ್ನು ಸ್ವರ್ಗೀಯ ರಾಜ್ಯದೆಡೆಗೆ ಮರಳಿ ಆಹ್ವಾನಿಸಿದರು. ಆದುದರಿಂದ ಈ ಆನಂದಮಯ ಆಚರಣೆಯಲ್ಲಿ ಸಮಸ್ತ ದೂತರೊಂದಿಗೂ ಸೇರಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವೈಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಮತ್ತಿದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ.
ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು ರಕ್ಷಣೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ರವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಸತೀಶ್ ಮತ್ತು ಸುಸೇನಾಥನ್ ರವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ಮೃತರಾದ ನಮ್ಮ ಸಹೋದರ ಸಹೋದರಿಯನ್ನು ಸ್ಮರಿಸಿಕೊಳ್ಳರಿ. ಅವರನ್ನು ನಿಮ್ಮ ಸಮೂಹದ ಪ್ರಭಕ್ಕೆ ಬರಮಾಡರಿ. ನಮ್ಮ ಮೇಲೆಯೂ ದಯ ತೋರಿರಿ. ದೇವ ಮಾತೆ ಪೂಜೆಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸಫರೊಂದಿಗೂ ಪುನೀತ ಪ್ರೇಷಕರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಗಭಾಗ್ಯಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೇವರ ಕರುಣೆ, ದೇವರ ಮಮತೆ, ದೇವರ ಪ್ರೀತಿ ನಮ್ಮನ್ನು ಸದಾ ಮುನ್ನಡೆಸುತ್ತದೆ. ಈ ಭರವಸೆಯಿಂದ, ಈ ವಿಶ್ವಾಸದಿಂದ ನಮ್ಮ ಜೀವನವನ್ನು ನಡೆಸಲು ಬೇಕಾದ ವರಪ್ರಸಾದಗಳಿಗಾಗಿ ಅವರೇ ಕಲಿಸಿರುವ ಪ್ರಾರ್ಥನೆಯನ್ನು ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯಮತ್ಯವನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಈಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಇದರ ಪಾಸ್ಕಾ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನಾಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆತ್ಮೀಯ ಸಹೋದರ ಸಹೋದರರೇ, ಈಗ ಪರಮ ಪ್ರಸಾದವನ್ನು ವಿತರಿಸಲಾಗುವುದು. ಸ್ವಯಂ ಸೇವಕರು ಸಹಕರಿಸಬೇಕಾಗಿ ವಿನಂತಿ. ಗುರುಗಳು, ಕನ್ಯಾಶ್ರೀ ನಿಮ್ಮ ಸ್ಥಳಕ್ಕೆ ಬರುತ್ತಾರೆ. ಸಾಲಾಗಿ ಬಂದು ಭಕ್ತಿ ಭಾವದಿಂದ ಪರಮ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಥೋಲಿಕ ಕ್ರೈಸ್ತರು ಮಾತ್ರ ಸ್ವೀಕರಿಸಬೇಕು. ದಯಮಾಡಿ ಇತರ ಧರ್ಮದವರು ಬಂದಿದ್ದರೆ ದಯಮಾಡಿ ನೀವು ಸ್ಥಳದಲ್ಲಿದ್ದು ಪ್ರಾರ್ಥಿಸುವಂತೆ ವಿನಂತಿಸಿಕೊಳ್ಳುತ್ತೇವೆ. ದಯಮಾಡಿ ಕನ್ಯಾಶ್ರೀಯರು ಯಾರಿದ್ರೆ ದಯಮಾಡಿ ಬರ್ಬೇಕು, ಮುಂದೆ ಬರ್ಬೇಕು ಅಂತ ಕೇಳ್ಕೊಳ್ತೇನೆ.
ಪ್ರಾರ್ಥಿಸೋಣ. ದಯಾಮಯ ದೇವರೇ, ಮಾನವರಾಗಿ ಜನಿಸಿ ಲೋಕರಕ್ಷಕರು ನಮ್ಮ ದೈವಿಕ ಜನ್ಮಕ್ಕೆ ಮೂಲ ಕಾರಣರಾಗಿದ್ದಾರೆ. ಅಂತೆಯೇ ಅವರು ನಮಗೆ ಅಮರತ್ವದ ದಾತರು ಆಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ಇಂದು ಹಬ್ಬದ ದಿನ. ತಮ್ಮೆಲ್ಲರಿಗೂ ಹಬ್ಬದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಹ್ಯಾಪಿ ಪೀಸ್ ಡೇ ಟು ಯು ಆಲ್. ಬಹಳ ಸಂತೋಷ. ಇಂಥ ಒಂದು ದಿನದಲ್ಲಿ ಸರ್ವರು ಯಾರ್ಯಾರು ಸಹಾಯ ಮಾಡಿದ್ದೀರೋ ವರಪ್ರಸಾದಗಳನ್ನು ನೀವು ಪಡೆಯುತ್ತೀರಾ. ಅದರಿಂದ ನೀವು ದೇವರಿಗೆ ಸಹಾಯ ಮಾಡುವುದೆಲ್ಲ ಸೇವೆ ಮಾಡಿದ್ದೀರಾ. ಹಾಗೆ ಸೇವೆ ಮಾಡಿದ ಸರ್ವರಿಗೂ, ವಾಲಂಟಿಯರ್ಸ್ ಆಗಿರಲಿ, ಬೇರೆ ಅಸೋಸಿಯೇಷನ್ಸ್ ಆಗಿರಲಿ, ನಮ್ಮ ಕೊಯರು, ಮದರ್ ಹ್ಯಾಡ್ಲಿ ಮತ್ತು ಎಲ್ಲರೂ, ಸಿಸ್ಟರು, ನಾದನ್ ಅವರು, ಎಲ್ರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬಹಳ ಸಂತೋಷಕರವಾದ ಒಂದು ವಿಷಯ ಅಂದ್ರೆ ನಮ್ಮ ಬಿಷಪ್ ಆರೈಕೆಯಾಗಿ ನಾವು ಅವರ ಕುಟುಂಬದ ಸದಸ್ಯರು, ನೆಂಟರು ನಾವೆಲ್ಲ. ಆದ್ರಿಂದ ಇಂದಿನ ದಿನ ನೀವೆಲ್ಲರ ಪರವಾಗಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಹ್ಯಾಪಿ ಫೀಸ್ಟ್ ಡೇ ಟು ಯು. ನಿಮ್ಮ ಇನ್ಫಾರ್ಮೇಶನ್ಸ್ಗೆ ನಿಮ್ಮಲ್ಲಿ ಇರುವ ಒಡವೆಗಳು, ಗೋಲ್ಡ್, ಪಾಕೆಟ್ ಅಲ್ಲಿರುವ ಕಾಸು, ಕೈಯಲ್ಲಿರುವ ಪರ್ಸು, ಕೈಯಲ್ಲಿರುವ ಸೆಲ್ ಫೋನು ಯಾವುದು ಕಳೆದುಕೊಳ್ಬಾರ್ದು. ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲರೂ ಒಳ್ಳೆಯವರೇ. ಆದ್ದರಿಂದ ಸ್ವಲ್ಪ ಹುಷಾರಾಗಿ ನಾವು ಇರಬೇಕು. ನಿಮ್ಗೆ ಹಾಗೆ ನಿಮ್ಗೆ ಸೆಲ್ ಫೋನು ಇಲ್ಲಿ ಅಲ್ಲಿ ಬಿಟ್ಟು ಹೋಗೋದಕ್ಕೆ ಬದಲಾಗಿ ಬೇಡ ನಮಗೆ ಅಂದ್ರೆ ಉಂಡಿ ಪೆಟ್ಟಿಗೆಯಲ್ಲಿ ಹಾಕ್ಬೋದು. ಒಡವೆ ಕೂಡ ಹಂಗೆ, ಗೋಲ್ಡ್ ಏನಾದ್ರು ಬೇಡ ಅಂದ್ರೆ ಅಲ್ಲಿ ಉಂಡಿ ಪೆಟ್ಟಿಗೆಯಲ್ಲಿ ಹಾಕ್ಬಿಡಿ, ಸಂತೋಷ. ಆದ್ರೆ ಎಲ್ಲೂ ಬಿಟ್ಟು ಹೋಗಿ ಆಮೇಲೆ ಅಳ್ಕೊಂಡಿರ್ಬೇಡಿ. ಆದ್ರಿಂದ ಸ್ವಲ್ಪ ಜಾಗೃತರಾಗಿ ಇರಬೇಕೆಂದು ಕೇಳಿಕೊಳ್ಳುತ್ತೇನೆ. ಆದ್ರಿಂದ ಇಂದಿನ ದಿನದಲ್ಲಿ ಸರ್ವ ಕುಟುಂಬವು ಸಂತೋಷವಾಗಿರಲಿ. ನಿಮ್ಮ ಎಲ್ಲ ಕುಟುಂಬಗಳು ದೇವರ ಆಶೀರ್ವಾದವನ್ನು ಕೊಡಲಿ. ನೀವೆಲ್ಲರೂ ಒಗ್ಗಟ್ಟಾಗಿ ಯಾವಾಗಲೂ ಒಂದೇ ಮನಸ್ಸಿನಿಂದ ಧರ್ಮಸಭೆಗೆ ಸೇವೆ ಸಲ್ಲಿಸಲು ದೇವರು ಸರ್ವರಿಗೂ ಆಶೀರ್ವಾದವನ್ನು ತರಲಿ ಎಂದು ಪ್ರಾರ್ಥಿಸುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಈ ಪುಣ್ಯಕ್ಷೇತ್ರದ ವಾರ್ಷಿಕೋತ್ಸವದ ಒಂದು ಹಬ್ಬದ ಪರವಾಗಿ ನಾವು ಒಂದು ಹೊಸ ವಿಡಿಯೋ ಸಿಡಿಯನ್ನು ಬಿಡುಗಡೆ ಮಾಡಲಿದ್ದೇವೆ ಬಾಲ ಯೇಸು ವಿದ್ಯಾಲಯದಿಂದ. ಇದು ನಮ್ಮ ಪ್ರೀತಿಯ ಕೊಡುಗೆ ಬಾಲ ಯೇಸುವಿಗೆ. ಇಂದು ನಮ್ಮ ಸಹಾಯಕ ಧರ್ಮಾಧ್ಯಕ್ಷಕರು ಇದನ್ನ ಬಿಡುಗಡೆ ಮಾಡಬೇಕಂತ ಕೇಳ್ಕೊಳ್ತೇನೆ. ಯೂಟ್ಯೂಬ್ ನಲ್ಲಿ ಈ ಹಾಡುಗಳನ್ನ ನೀವು ವೀಕ್ಷಿಸಬಹುದು, ಪ್ರೋತ್ಸಾಹಿಸಬಹುದು.
ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು ಕರುಣೆಯಿಂದ ನಿಮ್ಮನ್ನು ಆಶೀರ್ವದಿಸಿ ರಕ್ಷಣಾದಾಯಕ ಸುಜ್ಞಾನವನ್ನು ನಿಮ್ಮ ಮೇಲೆ ಸುರಿಸಲಿ. ವಿಶ್ವಾಸದ ಬೋಧನೆಗಳಿಂದ ದೇವರು ಸದಾ ನಿಮ್ಮನ್ನು ಪೋಷಿಸಿ ಅವರ ಪವಿತ್ರ ಕಾರ್ಯಗಳಲ್ಲಿ ನೀವು ಸತತ ಮುನ್ನಡೆಯುವಂತೆ ಮಾಡಲಿ. ದೇವರು ನಿಮ್ಮ ಹೆಜ್ಜೆಗಳನ್ನು ಅವರತ್ತ ತಿರುಗಿಸಿ ಪ್ರೀತಿಯ ಹಾಗೂ ಶಾಂತಿಯ ಪದದಲ್ಲಿ ನಿಮ್ಮನ್ನು ನಡೆಸಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಶುಭ ಸಂದೇಶವನ್ನು ಸಾರಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ಪುಣ್ಯಕ್ಷೇತ್ರದ ವಿಚಾರಣೆ ಗುರುಗಳಾದ ವಂದನೆ ಸ್ವಾಮಿ ಜಾನ್ ಆಂಥನಿ ಅವರಿಗೂ, ಫಾದರ್ ಆಲ್ವಿನ್ ಕ್ರಿಸ್ಟಫರ್, ಫಾದರ್ ಆರೋಗ್ಯದಾಸ್, ಫಾದರ್ ಮಾರ್ಟಿನ್ ಅನಿಲ್ ಇವರೆಲ್ಲರಿಗೂ ನಮ್ಮ ಗುರುಗಳ ಪರವಾಗಿಯೂ ಧರ್ಮಕ್ಷೇತ್ರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಮತ್ತು ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ದೇವರು ಅವರನ್ನು ಆಶೀರ್ವದಿಸಲಿ.
ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.